ಹಾಯ್ ಎವ್ರಿವನ್, 90 ಡೇಸ್ ಪ್ಲಾನಲ್ಲಿ ಡೇ 42. ಸೊ ಇವತ್ತು ನನ್ನ ಬರ್ತ್ಡೇ. ಸೊ ಇವತ್ತು ನನ್ನ ಹುಟ್ಟಿದಬ್ಬ. ಸೊ ಹಂಗಾಗಿ ಬೇರೆ ಡ್ರೆಸ್ ಹಾಕಿದ್ದೆ, ಯಾಕೋ ನಮ್ಮ ಮನೆಯವ್ರು ಬೇಡ ಈ ಡ್ರೆಸ್ ಹಾಕೋ ಅಂತಂದರು. ಸೊ ಬಟ್ ಹಾಕೊಳ್ಳೋದೇನೋ ತುಂಬ ಈಸಿ ಹಾಕೊಂಡ್ಬಿಟ್ಟೆ, ಬಟ್ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಲ್ವಾ ಅದು ಸಖತ್ ಕಷ್ಟ ರೀ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಂದರೆ ಬಟ್ಟೆ ಎಲ್ಲ ಹಾಕೊಂಡು ರೆಡಿಯಾಗಿ ನಮ್ಮ ಮನೆಯವ್ರ ಜೊತೆ ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಒಂದು ರೀಲ್ಸ್ನ ಮಾಡಿದೆ ಇವತ್ತು. ಅವರ ತಮ್ಮ ಮತ್ತು ಅವ್ರ ಅಮ್ಮನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಬ್ಯಾಂಗ್ಳೂರಿಗೆ. ಸೊ ಹಾಗಾಗಿ ನನ್ನ ಅಲ್ಲೇ ಫ್ರೆಂಡ್ಸ್ ಹತ್ರ ಡ್ರಾಪ್ ಮಾಡಿ ಅವ್ರು ಹೋದರು, ನಾನು ಇಲ್ಲಿಗೆ ಬಂದೆ. ಬಟ್ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನನ್ನ ಬರ್ಡೇನ ಅಷ್ಟು ಫ್ಯಾಮಿಲಿ ಜೊತೆ ಆಶೀರ್ವಾದ ತಗೊಂಡು ವಿಶ್ ಮಾಡಿಸ್ಕೊಂಡಿದ್ದು ಸಖತ್ ಖುಷಿ ಅನ್ನಿಸ್ತು. ಎಲ್ಲ ಸತಿ ಅಮ್ಮ ಕೇಕ್ ತಂದು ಕಟ್ ಮಾಡೋರು, ಬಟ್ ಗೊತ್ತಿಲ್ಲ ಇವತ್ತು ಈ ವರ್ಷ ಏನೋ ಸ್ಪೆಷಲ್ ಅನ್ನಿಸ್ತು. ಸೊ ಎಲ್ಲ ಮುಗಿಸ್ಕೊಂಡು ಇವತ್ತು ಬೇಸಿಕ್ ಟ್ರೈನಿಂಗ್ ಇತ್ತಲ್ವ. ಸೊ ನಮ್ಮ ಮನೇಲಿ ಕೂಡ ಬಂದಿತ್ತು ಬೇಸಿಕ್ ಟ್ರೈನಿಂಗಿಗೆ. ಅವ್ರನ್ನ ಬಿಟ್ಟು ಡ್ರಾಪ್ ಮಾಡಿ ಅವ್ರು ಹಿಂಗೆ ಮೆಟ್ರೋ ನಾನು ಸೆಂಟ್ರಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದೆ. ಬಟ್ ಅಲ್ಲೂ ಕೂಡ ಇವತ್ತು ನನಗೆ ಸೆಂಟ್ರ್ ಅಲ್ಲೂ ಕೂಡ ನನಗೆ ನನ್ನ ಕೋಚು ಬರ್ಡೇ ಸೆಲೆಬ್ರೇಷನ್ ಟಾರ್ಚ್ ಹಾಕಿ ಮಾಡಿದ್ರು. ಅವ್ರಿಗೆ ತೆಗಿಯೋಕ್ಕಾಗಿರಲಿಲ್ಲ. ಬಟ್ ಅದು ಯಾವುದೋ ಒಂದು ಪುಟಾಣಿ ಫಸ್ಟ್ ಟೈಮ್ ನನ್ನ ನೋಡಿ ಮುದ್ದು ಮಾಡೋಂಗೆ ಮಾಡಿದ್ದು ಸಖತ್ ಖುಷಿ ಅನ್ನಿಸ್ತು. ಸೊ ಅಲ್ಲಿಂದ ಸೀದಾ ಮೆಟ್ರೋ ಹತ್ಕೊಂಡು ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೆ. ನನ್ನ ಗಂಡ ಸರ್ಪ್ರೈಸ್ ಆಗಿ ಅಮ್ಮ ಮನೆಗೆ ಹೋಗೋಣ, ಮಕ್ಕಳು ನೋಡೋಂಗಾಗಿದೆ ಅಂತ ಅಂದ್ಕೊಂಡು ಸೀದಾ ತುಮಕೂರಿಗೆ ಬಂದೆ. ಥ್ಯಾಂಕ್ ಯು ಸೊ ಮಚ್.